ಶಿವನ ಆರಾಧನೆಗೆ ವಿಶೇಷ ಮಹತ್ವವಿದೆ. ಅವನ ಅನುಗ್ರಹವಿದ್ದರೆ ವ್ಯಕ್ತಿಯು ಜೀವನದಲ್ಲಿ ಯಾವುದೇ ಸಮಸ್ಯೆಯನ್ನು ಎದುರಿಸುವುದಿಲ್ಲ. ಶಿವನನ್ನು ಚಂದ್ರಶೇಖರ ಎನ್ನಲಾಗುತ್ತದೆ. ಆತ ದೇವರ ದೇವ, ಮಹಾದೇವ, ತಲೆಯ ಮೇಲೆ ಗಂಗೆಯನ್ನು ಚಂದ್ರನನ್ನು ಹೊತ್ತವನು. ಚಂದ್ರನು ಶಿವನ ತಲೆಯ ಮೇಲೆ ಏಕೆ ಕುಳಿತಿದ್ದಾನೆ ಎಂಬ ಬಗ್ಗೆ ಪುರಾಣಗಳಲ್ಲಿ ಆಸಕ್ತಿದಾಯಕ ಕಥೆಗಳು ಕಂಡುಬರುತ್ತವೆ. ಶಿವಪುರಾಣದ ಪ್ರಕಾರ ಶಿವನು ಸಾಗರ ಮಂಥನದ ಸಮಯದಲ್ಲಿ ಹಾಲಾಹಲದ ವಿಷವನ್ನು ಕುಡಿದನು. ಈ ವಿಷವನ್ನು ತನ್ನ ಕಂಠದಲ್ಲಿ ಹಿಡಿದಿದ್ದರಿಂದ ಶಿವನನ್ನು ನೀಲಕಂಠ ಎಂದು ಕರೆಯಲಾಯಿತು. ಪುರಾಣಗಳ ಕಥೆಯ ಪ್ರಕಾರ ವಿಷವನ್ನು ಸೇವಿಸಿದ ನಂತರ ಮಹಾದೇವನ ದೇಹವು ಬಿಸಿಯಾಗಲು ಪ್ರಾರಂಭಿಸಿತು ಮತ್ತು ಅವನ ಮೆದುಳು ಹೆಚ್ಚು ಬಿಸಿಯಾಯಿತು. ಮಹಾದೇವನ ಈ ಸ್ಥಿತಿಯನ್ನು ಕಂಡು ದೇವಾನುದೇವತೆಗಳೆಲ್ಲ ಚಿಂತಾಕ್ರಾಂತರಾದರು. ಆಗ ದೇವತೆಗಳೆಲ್ಲರೂ ಆತನ ದೇಹವನ್ನು ತಂಪಾಗಿರಿಸಲು, ನೆತ್ತಿ ತಂಪಾಗಿಸಲು ಚಂದ್ರನನ್ನು ತಲೆಯ ಮೇಲೆ ಧರಿಸಬೇಕೆಂದು ಪ್ರಾರ್ಥಿಸಿದರು. ಬಿಳಿ ಚಂದ್ರನು ತುಂಬಾ ತಂಪಾಗಿರುತ್ತಾನೆ. ಇದು ಇಡೀ ಸೃಷ್ಟಿಗೆ ತಂಪು ನೀಡುತ್ತದೆ. ದೇವತೆಗಳ ಕೋರಿಕೆಯ ಮೇರೆಗೆ ಶಿವನು ತನ್ನ ತಲೆಯ ಮೇಲೆ ಚಂದ್ರನನ್ನು ಹಿಡಿದುಕೊಂಡನು. ಶಿವನ ಈ ಸ್ಥಿತಿಯು ಪ್ರತಿಕೂಲ ಸಮಯದಲ್ಲಿಯೂ ಸಹ ನಾವು ನಮ್ಮ ಶಾಂತತೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಸೂಚಿಸುತ್ತದೆ. ಮತ್ಸ್ಯ ಪುರಾಣದ ಪ್ರಕಾರ ರಾಜ ಪ್ರಜಾಪತಿ ದಕ್ಷನಿಗೆ ಒಟ್ಟು 62 ಹೆಣ್ಣು ಮಕ್ಕಳಿದ್ದರು ಮತ್ತು ಅವನು ತನ್ನ 27 ಹೆಣ್ಣು ಮಕ್ಕಳನ್ನು ಚಂದ್ರನಿಗೆ ಮದುವೆ ಮಾಡಿಸಿದನು. ಹಿಂದೂ ಪುರಾಣದ ಪ್ರಕಾರ ದಕ್ಷನ ಈ 27 ಹೆಣ್ಣು ಮಕ್ಕಳು ವೈದಿಕ ಜ್ಯೋತಿಷ್ಯದಲ್ಲಿ 27 ನಕ್ಷತ್ರಗಳಾಗಿದ್ದಾರೆ ಮತ್ತು ಚಂದ್ರನು ಒಂದು ನಕ್ಷತ್ರಪುಂಜದಲ್ಲಿ ಸರಿಸುಮಾರು 1 ದಿನ ಕಳೆಯುತ್ತಾನೆ. ಆದ್ದರಿಂದ ಚಂದ್ರನ ತಿಂಗಳು ಸುಮಾರು 27 ದಿನಗಳನ್ನು ಒಳಗೊಂಡಿರುತ್ತದೆ. ಇದು ನಕ್ಷತ್ರಗಳ ಸಂಖ್ಯೆಗೆ ಸಮಾನವಾಗಿರುತ್ತದೆ. 27 ಹೆಂಡತಿಯರಲ್ಲಿ ರೋಹಿಣಿ ಅವನಿಗೆ ಅತ್ಯಂತ ಹತ್ತಿರವಾಗಿದ್ದಳು. ಇದರಿಂದ ದುಃಖಿತರಾದ ಚಂದ್ರನ ಉಳಿದ ಪತ್ನಿಯರು ತಮ್ಮ ತಂದೆ ಪ್ರಜಾಪತಿ ದಕ್ಷನಿಗೆ ಚಂದ್ರನ ವಿರುದ್ಧ ದೂರು ನೀಡಿದರು. ಆಗ ದಕ್ಷನು ಚಂದ್ರನನ್ನು ಕ್ಷಯ ರೋಗದಿಂದ ಬಳಲುವಂತೆ ಶಾಪ ನೀಡಿದನು. ಈ ಕಾರಣದಿಂದಾಗಿ ಚಂದ್ರನ ಸೌಂದರ್ಯ ಕಡಿಮೆಯಾಗುತ್ತಲೇ ಇತ್ತು. ಇದರಿಂದ ಅವಮಾನಿತನಾದ ಚಂದ್ರ ಸಮುದ್ರದಡಿ ಹೋಗಿ ಬಚ್ಚಿಟ್ಟುಕೊಂಡ. ಇದರಿಂದ ಪ್ರಾಕೃತಿಕ ಸಹಜತೆ ಕದಡತೊಡಗಿತು. ಚಂದ್ರನ ತೊಂದರೆಯನ್ನು ನೋಡಿದ ನಾರದ ಶಿವನನ್ನು ಪೂಜಿಸುವಂತೆ ಸಲಹೆ ನೀಡಿದ. ಚಂದ್ರನು ಶೀಘ್ರದಲ್ಲೇ ಸೋಮನಾಥ ದೇವಾಲಯದ ಬಳಿ ಹೋಗಿ ಶಿವನನ್ನು ತನ್ನ ಭಕ್ತಿ ಮತ್ತು ತೀವ್ರವಾದ ತಪಸ್ಸಿನಿಂದ ಸಂತೋಷಪಡಿಸಿದನು. ಶಿವನ ಕೃಪೆಯಿಂದ ಹುಣ್ಣಿಮೆಯಂದು ಚಂದ್ರನು ತನ್ನ ಪೂರ್ಣ ರೂಪದಲ್ಲಿ ಕಾಣಿಸಿಕೊಂಡನು. 15 ದಿನಗಳ ಕಾಲ ಸೌಂದರ್ಯ ಪಡೆಯುವ ಹಂತವನ್ನು ಪಡೆದನು ಮತ್ತು ಅವನು ತನ್ನ ಎಲ್ಲಾ ದುಃಖಗಳಿಂದ ಮುಕ್ತನಾದನು. ಆಗ ಚಂದ್ರನ ಕೋರಿಕೆಯ ಮೇರೆಗೆ ಶಿವನು ಅವನನ್ನು ತನ್ನ ತಲೆಯ ಮೇಲೆ ಸದಾ ಇರುವನು. ಬಿಳಿಗಿರಿರಂಗನ ಬೆಟ್ಟದ ರಂಗನಾಥ ದೇವಾಲಯ, ಚಾಮರಾಜನಗರದ ಚಾಮರಾಜೇಶ್ವರ ದೇಗುಲ ಸೇರಿದಂತೆ 16 ದೇಗುಲಗಳು ನಮ್ಮನ್ನು ಸೆಳೆಯುತ್ತವೆ. ಇಷ್ಟೇ ಅಲ್ಲದೆ ಇಲ್ಲಿನ ಪುಟ್ಟ ದೇಗುಲಗಳು ಕೂಡ ಇತಿಹಾಸದ ಕತೆ ಹೇಳುತ್ತವೆ. ಇಂತಹ ದೇಗುಲಗಳ ಪೈಕಿ ಹನೂರು ತಾಲೂಕಿನ ವೈಶಂಪಾಳ್ಯ ಗ್ರಾಮದ ಬಳಿಯಿರುವ ಶಿವಲಂಕಾರೇಶ್ವರ ದೇಗುಲವು ಒಂದಾಗಿದೆ. ಮೇಲ್ನೋಟಕ್ಕೆ ಇದೊಂದು ಪುಟ್ಟ ದೇಗುಲವಾಗಿದ್ದರೂ ಇದರ ಇತಿಹಾಸ ಹಿರಿದಾಗಿದೆ. ಅಷ್ಟೇ ಅಲ್ಲದೆ ಶಿವನ ದೇಗುಲವಾಗಿಯೂ ಗಮನ ಸೆಳೆಯುವ ದೇಗುಲ ಹಲವು ಮಹತ್ವವನ್ನು ಹೊಂದಿರುವುದು ಗೋಚರಿಸುತ್ತದೆ. ಜೊತೆಗೆ ಚೋಳರ ಕಾಲದ ರಾಜವೈಭವಕ್ಕೆ ಇದು ಸಾಕ್ಷಿಯಾಗಿ ಉಳಿದಿದೆ. ಹೆಚ್ಚಿನವರಿಗೆ ವೈಶಂಪಾಳ್ಯ ಗ್ರಾಮದ ಶಿವಲಂಕಾರೇಶ್ವರ ದೇಗುಲದ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಚಾಮರಾಜನಗರ ಜಿಲ್ಲೆಯ ಜನಕ್ಕೆ, ಅದರಲ್ಲೂ ಹನೂರು ಭಾಗದ ಹೆಚ್ಚಿನ ಜನ ಈ ದೇಗುಲದ ಮಹತ್ವ ಅರಿತಿರುವುದರಿಂದ ಇಲ್ಲಿಗೆ ಆಗಮಿಸಿ ಪೂಜೆ ಸಲ್ಲಿಸಿ ದರ್ಶನ ಪಡೆದುಕೊಂಡು ಹೋಗುತ್ತಾರೆ. ವಿಶೇಷ ದಿನಗಳಲ್ಲಿ ಶಿವನ ದರ್ಶನಕ್ಕೆ ಹಾತೊರೆಯುತ್ತಾರೆ. ರಾಜ ಚೋಳನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವ ಸಲುವಾಗಿ ಸೈನ್ಯದೊಂದಿಗೆ ದಂಡೆತ್ತಿ ಹೋಗುತ್ತಿದ್ದನಲ್ಲದೆ ಯುದ್ಧದ ಗೆಲುವಿನ ನೆನಪಿಗಾಗಿ ಅಲ್ಲಲ್ಲಿ ದೇಗುಲಗಳನ್ನು ನಿರ್ಮಿಸುತ್ತಿದ್ದನೆಂದು, ಅದರಂತೆ ಹನೂರಿನ ವೈಶಂಪಾಳ್ಯದ ಬಳಿ ಶಿವಲಂಕಾರೇಶ್ವರ ದೇಗುಲವನ್ನು ನಿರ್ಮಿಸಿದನೆಂದು ಹೇಳಲಾಗುತ್ತದೆ. ಇನ್ನು ಇಲ್ಲಿರುವ ಶಿವಲಿಂಗವನ್ನು ಅಗಸ್ತ್ಯ ಮುನಿಗಳೇ ಪ್ರತಿಷ್ಠಾಪಿಸಿದ್ದಾರೆ ಎಂಬ ಪ್ರತೀತಿಯೂ ಇದೆ. ಕ್ರಿ. 9ನೇ ಶತಮಾನದ ನಂತರ ಪಲ್ಲವ ಸಾಮ್ರಾಜ್ಯ ಅಳಿದು ಹೋದ ಬಳಿಕ ದಕ್ಷಿಣ ಭಾರತದ ಬಹುತೇಕ ಪ್ರದೇಶಗಳು ತಂಜಾವೂರಿನ ಚೋಳರ ಆಳ್ವಿಕೆಗೆ ಒಳಪಟ್ಟಿದ್ದವು. ಅದರಲ್ಲಿ ಹನೂರು ಭೂ ಪ್ರದೇಶವೂ ಕೂಡ ಸೇರಿತ್ತು ಎನ್ನಲಾಗಿದೆ. ಇವರ ಆಳ್ವಿಕೆಯ ಕಾಲದಲ್ಲಿ ಈ ಭಾಗದಲ್ಲಿ ಬಹುತೇಕ ದೇಗುಲಗಳು ನಿರ್ಮಾಣವಾದವು ಎಂದು ಹೇಳಲಾಗಿದ್ದು, ಇದಕ್ಕೆ ವೈಶಂಪಾಳ್ಯದ ಶಿವಲಂಕಾರೇಶ್ವರ ಸಾಕ್ಷಿಯಾಗಿದೆ. ಅಗಸ್ತ್ಯ ಮುನಿಗಳಿಂದ ಲಿಂಗ ಪ್ರತಿಷ್ಠಾಪನೆ. ಕ್ರಿ. 989ರಲ್ಲಿ ಚೋಳರ ಪ್ರಸಿದ್ಧ ಅರಸ ರಾಜರಾಜ ಚೋಳನ ಆಳ್ವಿಕೆಯ ಕಾಲದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತಂತೆ. ಚೋಳರ ಅರಸರು ವಿಷ್ಣು, ಶಿವ, ಗಣಪತಿ, ದುರ್ಗೆ ದೇವರನ್ನು ಪೂಜಿಸುತ್ತಿದ್ದರು.
ಅದರಂತೆ ಇವರ ಕಾಲದಲ್ಲಿ ಹಲವು ದೇವಾಲಯಗಳು ನಿರ್ಮಾಣಗೊಂಡವು ಎಂಬುದು ಇತಿಹಾಸದಿಂದ ತಿಳಿದು ಬರುತ್ತದೆ. ಮಹಾಶೂರನೂ ದೈವಭಕ್ತನೂ ಆಗಿದ್ದ ಚೋಳರ ವಂಶ ರಾಜರಾಜ ಚೋಳನು ಈಗಿನ ಹನೂರು ಭಾಗಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಹಳ್ಳ ತುಂಬಿ ಹರಿಯುತ್ತಿತ್ತಲ್ಲದೆ ಇಡೀ ಪ್ರದೇಶ ಹಸಿರಿನಿಂದ ಕೂಡಿ ಸಂಪದ್ಭರಿತವಾಗಿತ್ತು. ಇಂತಹ ಸುಂದರ ಪ್ರಕೃತಿ ಮಡಿಲು ತಾನು ತಂಗಲು ಯೋಗ್ಯವಾದ ಸ್ಥಳ ಎಂದರಿತು ಇಲ್ಲಿಯೇ ವಾಸ್ತವ್ಯ ಹೂಡಿದ್ದನಲ್ಲದೆ ಇಲ್ಲೊಂದು ದೇಗುಲ ನಿರ್ಮಿಸುವ ಸಂಕಲ್ಪ ಮಾಡಿ ಶಿವಲಂಕಾರೇಶ್ವರ ದೇವಾಲಯವನ್ನು ನಿರ್ಮಿಸಿ ಅಗಸ್ತ್ಯ ಮುನಿಗಳಿಂದ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ ಎನ್ನಲಾಗಿದೆ. ಕಾಲಾಂತರದಲ್ಲಿ ದೇಗುಲ ಪಾಳು ಬಿದ್ದಿತು. ಆಗಿನ ಕಾಲದಲ್ಲಿ ರಾಜರಾಜ ಚೋಳನು ದಂಡೆತ್ತಿ ಹೋದ ಕಡೆಗಳಲ್ಲಿ ತಮ್ಮ ಸಾಮ್ರಾಜ್ಯದ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹಾಗೂ ಯುದ್ಧದಲ್ಲಿ ಜಯಗಳಿಸಿದ ಸ್ಮರಣಾರ್ಥ ಅಲ್ಲಲ್ಲಿ ದೇವಾಲಯವನ್ನು ನಿರ್ಮಿಸುತ್ತಿದ್ದನೋ ಅದರಂತೆ ಶಿವಲಂಕಾರೇಶ್ವರ ದೇಗುಲ ನಿರ್ಮಾಣವಾಗಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಈ ದೇಗುಲದ ಗರ್ಭಗುಡಿಯಲ್ಲಿ ಶಿವಲಿಂಗವನ್ನು ಮತ್ತು ಮುಂಭಾಗದಲ್ಲಿ ಬಸವನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಆಗಿನ ಕಾಲದಲ್ಲಿ ರಾಜಪರಿವಾರ ನಿಂತು ಪೂಜಾ ಕೈಂಕರ್ಯವನ್ನು ನೆರವೇರಿಸಲು ಅನುಕೂಲವಾಗುವಂತೆ ದೇವರನ್ನು ತೂಗು ಎಲೆಯಲ್ಲಿ ಪ್ರತಿಷ್ಠಾಪಿಸಿ ಪೂಜಾ ಕೈಂಕರ್ಯವನ್ನು ನೆರವೇರಿಸಲು ಅನುಕೂಲವಾಗುವಂತೆ ಮಂಟಪವನ್ನು ಪ್ರತ್ಯೇಕವಾಗಿ ನಿರ್ಮಿಸಲಾಗಿತ್ತು. ಈಗಲೂ ಆ ಮಂಟಪ ದೇವಸ್ಥಾನದ ಸಮೀಪದಲ್ಲಿಯೇ ಕಂಡುಬರುತ್ತಿದೆ. ಕಾಲಾಂತರದಲ್ಲಿ ಅಂದರೆ ಕ್ರಿಶ 1050ರ ತರುವಾಯ ಚೋಳರ ಸಂತತಿ ಅವನತಿಯನ್ನು ಹೊಂದಿದ ನಂತರ ಈ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವವರು ಇಲ್ಲವಾದರು. ಹೀಗಾಗಿ ದೇಗುಲದ ಗರ್ಭಗುಡಿಯ ಗೋಪುರ ಶಿಥಿಲಗೊಂಡು ಕುಸಿದು ಬಿದ್ದು ನಾಶವಾಗಿತ್ತಲ್ಲದೆ ನಂತರ ಪಾಳು ದೇವಾಲಯವಾಗಿ ಮಾರ್ಪಟ್ಟಿತ್ತು. ದೇಗುಲವನ್ನು ಬಸವ ಕಾವಲು ಕಾಯುತ್ತಿತ್ತು. ದೇಗುಲದ ಸುತ್ತಲೂ ಗಿಡಗಂಟಿಗಳು ಬೆಳೆದವು. ಅದರತ್ತ ತೆರಳಲು ಜನ ಭಯಪಡುವಂತಾಯಿತು. ಜನರೇ ವಿರಳವಿದ್ದ ಕಾಲದಲ್ಲಿ ದೇಗುಲದ ರಕ್ಷಣೆಗಾಗಿ ಬಸವ ಒಂದು ಪ್ರತಿನಿತ್ಯ ರಾತ್ರಿ ವೇಳೆ ಮೇವನ್ನು ಅರಿಸಿ ದೇವಾಲಯದ ಬಳಿ ಬಂದು ಮೇವು ತಿಂದು ಸಮೀಪದಲ್ಲಿಯೇ ಹಳ್ಳದಲ್ಲಿ ನೀರು ಕುಡಿದು ಹೋಗುತ್ತಿತ್ತಂತೆ. ಇದಕ್ಕೆ ನಿದರ್ಶನ ಎನ್ನುವಂತೆ ಬಸವನ ಪಾದದ ಗುರುತುಗಳನ್ನು ಜನ ತೋರಿಸುತ್ತಾರೆ. ಈ ಕ್ಷೇತ್ರದಲ್ಲಿ ಬಸವನ ಮಹಿಮೆ ಇತ್ತು ಎಂಬುದು ದೇಗುಲದಲ್ಲಿರುವ ಕಲ್ಲಿನ ಬಸವಮೂರ್ತಿ ಸಾಕ್ಷಿಯಾಗಿದೆ. ಸುಮಾರು 2.5 ದಶಕಗಳ ಹಿಂದಿನವರೆಗೂ ಶಿವಲಂಕಾರೇಶ್ವರ ಪಾಳು ದೇಗುಲವಾಗಿಯೇ ಉಳಿದು ಹೋಗಿತ್ತು. ಆ ನಂತರ ಜನರ ಮನದಲ್ಲಿ ಶಿವನ ಪೂಜಿಸುವ ಬಯಕೆ ಶುರುವಾಯಿತು. ಅದರಂತೆ ಎಲ್ಲರೂ ಸೇರಿ ದೇಗುಲದ ಪುನರುಜ್ಜೀವಕ್ಕೆ ಮುಂದಾದರೂ ದೇಗುಲವನ್ನು ಶುಚಿಗೊಳಿಸಿ ಅಲ್ಲಿರುವ ಶಿವಲಿಂಗಕ್ಕೆ ಪೂಜಾ ಕೈಂಕರ್ಯವನ್ನು ನೆರವೇರಿಸಲು ಅರ್ಚಕರನ್ನು ನೇಮಿಸಿದರು. ದೇಗುಲ ಜೀರ್ಣೋದ್ಧಾರಗೊಳಿಸಿದ ಗ್ರಾಮಸ್ಥರು. ಆ ನಂತರ ದೇಗುಲವನ್ನು ಅಭಿವೃದ್ಧಿಗೊಳಿಸುವ ಕಾರ್ಯಕ್ಕೆ ಮುಂದಾಗಿ 6-7 ವರ್ಷಗಳ ಹಿಂದೆ ಗ್ರಾಮಸ್ಥರು ಹಾಗೂ ಭಕ್ತರ ಸಹಾಯದಿಂದ ದೇಗುಲದ ಗೋಪುರವನ್ನು ನಿರ್ಮಿಸಿದ್ದು ದೇಗುಲವನ್ನು ಜೀರ್ಣೋದ್ಧಾರಗೊಳಿಸಿದ್ದಾರೆ. ಈ ದೇಗುಲವು ಕಲ್ಲಿನ ಚಪ್ಪಡಿಗಳಿಂದ ನಿರ್ಮಾಣವಾಗಿದ್ದು ಉತ್ತಮ ಕೆತ್ತನೆ ಕುಸುರಿಗಳಿಂದ ಕೂಡಿದೆ. ಚೋಳರ ಕಾಲದ ಕಲಾ ವೈಭವ ಇರುವುದು ಗೋಚರಿಸುತ್ತದೆ. ಸದ್ಯ ದೇಗುಲದಲ್ಲಿ ದಿನನಿತ್ಯ ಪೂಜಾ ಕೈಂಕರ್ಯಗಳು ನಡೆಯುತ್ತವೆಯಾದರೂ ಕಾರ್ತಿಕ ಸೋಮವಾರ, ಹುಣ್ಣಿಮೆ, ಅಮಾವಾಸ್ಯೆ, ಶ್ರೀ ವೇಳೆ ವಿಶೇಷ ಪೂಜೆ ಪುನಸ್ಕಾರಗಳು ಜರುಗುತ್ತವೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಶಿವಲಂಕಾರೇಶ್ವರ ದೇಗುಲ ಪುಟ್ಟದಾಗಿದ್ದರೂ ಸುಮಾರು 2000 ವರ್ಷಗಳ ಹಿಂದಿನ ಚೋಳರ ಕಾಲದ ಇತಿಹಾಸವನ್ನು ಸಾರುತ್ತಾ ಅವತ್ತಿನ ಕಾಲದ ಕಲಾವೈಭವವನ್ನು ಭಕ್ತರಿಗೆ ನೆನಪು ಮಾಡಿಕೊಡುತ್ತಾ ತನ್ನ ಬಳಿಗೆ ಬರುವ ಭಕ್ತರ ಇಷ್ಟಾರ್ಥ ನೆರವೇರಿಸುತ್ತಾ ಬರುತ್ತಿರುವುದು ವಿಶೇಷವಾಗಿದೆ. ಬಿಳಿಗಿರಿ ರಂಗನಗುಡ್ಡ